ಸುಧಾಕರ್ ಅವರು ಆರೋಗ್ಯ ತೀವ್ರವಾಗಿ ಹದಗೆಟ್ಟಿದೆ. ಸೊ ಇದರ ನಡುವೆ ಹೆಬ್ಬೆಟ್ಟು ರಾಜಕೀಯ ಮಾಡ್ತಿದ್ದಾರೆ ಅಂತ ಕುಮಾರಸ್ವಾಮಿ ನಡೀತಿದೆ ಸರ್. ಏನು ಹೆಬ್ಬೆಟ್ಟು ಅಂದ್ರೆ ಅವರ ಆರೋಗ್ಯ ಸ್ಥಿತಿನ ಮುಚ್ಚಿರ್ತಿದ್ದಾರೆ. ಅವ್ರು ಹೆಂಗ್ ಬೇಕಂಗೆ ಮಾಡ್ಕೊಳ್ಳೋಕೆ ಕೆಲವರು ಹುನ್ನಾರ ಮಾಡ್ತಿದ್ದಾರೆ. ಏನು ಹೆಂಗ್ ಬೇಕಂಗೆ ಏನು ಮಾತಾಡ್ತಕ್ಕಂತಾರೆ, ಯಾವ ಉದ್ದೇಶ ಇಟ್ಕೊಂಡು ಹೇಳಿದ್ರು ಕುಮಾರಸ್ವಾಮಿ ಅವ್ರಿಗೆ ಗೊತ್ತಿಲ್ಲ ನನಗೆ. ಅಲ್ಲಿ ಹೆಬ್ಬೆಟ್ಟಿನ ಪ್ರಶ್ನೆ ಏನು ಬರುತ್ತೆ, ಅವ್ರು ಕೆಲಸ ಮಾಡಲ್ಲ ಅಂದರೆ ಅವ್ರ ಕೆಲಸನ ಮುಖ್ಯಮಂತ್ರಿಗಳು ಮಾಡ್ತಾರೆ. ಅವರು ಆಟೋಮೆಟಿಕಲಿ ಈಗ ಆರೋಗ್ಯ ಸರಿ ಇಲ್ಲ ಅಂತಂದಾಗ ಆ ಇಲಾಖೆ ಕೆಲಸವನ್ನು ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆ ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ, ಮುಖ್ಯಮಂತ್ರಿಗಳು ನಿರ್ವಹಣೆ ಮಾಡ್ತಾರೆ. ಅದು ಸಹಜವಾಗಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಇದ್ದಾಗಲೂ ಅದೇ, ಯಾರು ಇನ್ನೊಬ್ಬರಿದ್ರು ಅದೇ. ಸರ್ಕಾರ ನಡೀಬೇಕಲ್ಲ, ಆ ಇಲಾಖೆ ನಡೀಬೇಕಲ್ಲ, ಅದಕ್ಕೆ ಯಾರಾದರೂ ಒಬ್ಬರು ಮಾಡಲೇಬೇಕಲ್ಲ, ಮಾಡ್ತಾರೆ. ಅದ್ರಾಗ ಹೆಬ್ಬೆಟ್ಟೇನು ಬರುತ್ತೆ ನನಗೆ ಅರ್ಥ ಆಗಿಲ್ಲ. ಅವ್ರ ಮಾತಿನ ಅರ್ಥ ಏನು ಸರ್? ನನಗೆ ಗೊತ್ತಿಲ್ಲ, ಅವ್ರನ್ನೇ ಕೇಳಬೇಕು. ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಅವರ ಅಂತರಾತ್ಮದಲ್ಲಿ ಏನಿದೆ ಅಂತ ನನಗೆ ಹೆಂಗೆ ಅರ್ಥ ಆಗುತ್ತೆ, ಅವ್ರನ್ನೇ ಕೇಳಿದ್ರೆ ಗೊತ್ತಾಗುತ್ತೆ. ಡಿ.ಕೆ. ಶಿವಕುಮಾರ್ ಡೆಲ್ಲಿಗೆ ಹೋಗಿ ಬಂದಿದ್ದಾರೆ ಸರ್, ಇತ್ತೀಚೆಗೆ ಭೇಟಿ ಮಾಡಿದ್ರೆ ಏನು ಇಲ್ಲ, ನಾನು ಈಗ ಸಿಎಂ ಮತ್ತೆ ಕಟಾಮಟಿ ಬಂದಿದೆ. ಇಲ್ಲ, ನಾನು ಭೇಟಿಯಾಗಿ ಅಲ್ಲೇ ದಾವಣಗೆರೆ ಎಲೆಕ್ಷನ್ ಟೈಮಲ್ಲಿ ನಾನು ಭೇಟಿಯಾಗಿದ್ದು. ಅದಾದಮೇಲೆ ನಾನು ಬೆಂಗಳೂರಿಗೆ ಹೋಗಿದ್ದೀನಿ. ಅವ್ರಿಗೆ ಭೇಟಿ ಆಗಲಿಕ್ಕೆ ಸಿಕ್ಕಿಲ್ಲ, ನಾನು ಭೇಟಿ ಆಗಿಲ್ಲ. ಅದ್ರ ಬಗ್ಗೆ ನನಗೇನು ಮಾಹಿತಿ ಇಲ್ಲ. ಈಗ ಡೆಲ್ಲಿಗೆ ಹೋಗಿ ಬಂದಿದೆ ಸರ್, ಒಂದು ಸಿಎಂದು ಚರ್ಚೆ ನಡೀತಿದೆ. ಒಂದು 15 ತಾರೀಕು ಆದ ನಂತರ ಒಂದಷ್ಟು ಯಾರು ಚರ್ಚೆ ಮಾಡಿದ್ರೆ ಏನು ನಮಗೇನು ಒಂದು ಗೊತ್ತಿಲ್ಲ. ನೀವಂತೂ ಮಜಬೂರವಾಗಿ ಚರ್ಚೆ ಮಾಡ್ತಾ ಇದ್ದೀರಾ ಪತ್ರಿಕೆಯಲ್ಲಿ ಮತ್ತು ನಿಮ್ಮ ಮಾಧ್ಯಮದಲ್ಲಿ ಅಷ್ಟು. ಬೇರೆ ಯಾರು ಚರ್ಚೆ ಮಾಡಿಲ್ಲ. ಯಾರು MLA ಯಾರು ಹೇಳವ್ರೆ, ಯಾರು ಮಿನಿಸ್ಟರ್ ಯಾರು ಹೇಳವ್ರೆ, ಯಾರೂ ಅದ್ರ ಬಗ್ಗೆ ಏನು ಚರ್ಚೆ ಇಲ್ಲ. ರೀಸೆಂಟ್ ಆಗಿ ಒಂದಷ್ಟು ಜನ MLAಗಳು ತುಮಕೂರಲ್ಲಿ ಕೂಡ ಒಂದಷ್ಟು ಜನ MLAಗಳು ಸೀನಿಯರ್ ಲೀಡರ್ಗಳಲ್ಲಿ ಹೋಗಿ ಬಂದಿದ್ದಾರೆ ಡೆಲ್ಲಿಗೆ. ಎಲ್ಲಿಗೆ? ಡೆಲ್ಲಿ ಹೋಗಿದ್ದಾರೆ. ಕೆಲವರೆಲ್ಲ ನಾವು ಸೀನಿಯರ್ಸ್ಗೆ ಕೊಡಿ ಅಂತ ಹೇಳ್ಬಿಟ್ಟು ಒತ್ತಾಯ ಮಾಡೋಕ್ಕೆ ಸೀನಿಯರ್ಸ್ ಹೋಗಿದ್ದಾರೆ. ಕೆಲವರು ಜೂನಿಯರ್ಸ್ ಎಲ್ಲ ನಮಗೂ ಹೊಸದಾಗಿ ಆಯ್ಕೆ ಆಗಿದ್ದಂಥವ್ರಿಗೆ ನಮಗೂ ಕೊಡಿ ಅಂತ ಅವರು ಅಷ್ಟು ಜನ ಡೆಲ್ಲಿ ಹೊರಟವ್ರೆ. ಇವೆಲ್ಲ ರಾಜಕೀಯವಾಗಿ ನಿರಂತರವಾಗಿ ನಡೀತಕ್ಕಂಥ ಪ್ರಕ್ರಿಯೆಗಳು ಅಷ್ಟೇ, ಅಧಿಕಾರಕ್ಕೋಸ್ಕರ ಮಾಡ್ತಕ್ಕಂಥ ಪ್ರಕ್ರಿಯೆಗಳು. ಅದು ಆಗ್ತಲೇ ಇರುತ್ತೆ. ಈಗ ಡಿ.ಕೆ. ಶಿವಕುಮಾರ್ ನಿನ್ನೆ ಹೇಳಿದಂತೆ ಕೊಟ್ಟ ಮಾತು ಉಳಿಸ್ಕೊತಾರೆ, ಆಗುತ್ತೆ, ಖಾತ್ರಿ ಆಗುತ್ತೆ ಅನ್ನೋ ಮಾತು. ಈ ಖಾತ್ರಿಯಿಂದ ಏನಿದೆ ಸರ್ ಖಾತ್ರಿ? ಗೊತ್ತಿಲ್ಲ, ಅವ್ರನ್ನೇ ಕೇಳಬೇಕು. ಅವ್ರು ಏನು ಕೊಟ್ಟ ಮಾತು, ಏನು ಮಾತು ಕೊಟ್ಟಿದ್ರು ಏನೋ ಅದು ನನಗಂತೂ ಗೊತ್ತಿಲ್ಲ. ನಿಮಗೇನೋ ಸಚಿವ ಸ್ಥಾನ ಸಿಗ್ಬೋದಾಗಿ? ನನಗೇನು ಅದ್ರ ಬಗ್ಗೆ ನಾನು ಯಾರಿಗೂ ಕೇಳೂ ಇಲ್ಲ ಇದುವರೆಗೂ. ಅದರ ಆ ನಿಟ್ಟಿನಲ್ಲಿ ನಾನೇನೋ ಪ್ರಯತ್ನನೂ ಕೂಡ ಮಾಡಿಲ್ಲ. ಜಿಲ್ಲೆಯಲ್ಲಿ ಇತ್ತೀಚೆಗೆ ಒಂದಷ್ಟು ಅಂದರೆ ಸಭೆ ಸಮಾರಂಭಗಳು ರಾಜಕೀಯ ವೇದಿಕೆಗಳಿಂದ ಸರ್ಕಾರಿ ಕಾರ್ಯಕ್ರಮ ತುಂಬ ಶ್ರೀನಿವಾಸ ದೂರ ಉಳ್ಕೊಂಡ್ಬಿಟ್ಟಿದ್ದಾರೆ ಅನ್ನೋ ಒಂದು ಮಾತಿದೆ. ಏನಕ್ಕೆ ಅದು ಇನ್ನೂ ಅಸಮಾಧಾನ ಇದೆಯಾ? ತುಮಕೂರಲ್ಲೂ ಕೂಡ ಈ ಥರದ್ದು ಯಾವುದು ಏನಕ್ಕೆ ಅಸಮಾಧಾನ? ಅಂದರೆ ನಿಮ್ಮ ಮತ್ತು ಸ್ಥಳೀಯ ಸಚಿವರು, ಶಾಸಕರು ಈ ಜೊತೆ ಇಲ್ಲ, ಅಂತೂ ಎಲ್ಲರೂ ಚೆನ್ನಾಗವರೆಲ್ಲ, ಎಲ್ಲರೂ ಚೆನ್ನಾಗವ್ರೆ. ಆ ಥರ ಯಾರ ಮೇಲೂ ಅಸಮಾಧಾನ ಇಲ್ಲ ನನಗೆ. ನನ್ನ ತಾಲೂಕಿನಲ್ಲಿ ಯಾವ ಸಭೆ ಸಮಾರಂಭಗಳನ್ನೂ ಬಿಟ್ಟಿಲ್ಲ. ಯಾವನ್ನ ಬಿಟ್ಟಿದ್ದೀವೇನೋ? ಯಾವ ಬಿಡಲ್ಲ, ರೆಗ್ಯುಲರಾಗಿ ಹೋಗ್ತೀವಿ. ಆ ಥರ ಏನಿಲ್ಲ. ಡಿ.ಕೆ. ಶಿವಕುಮಾರ್ಗೆ ಸಿಗ್ಬೋದಾ ಸರ್? ಗೊತ್ತಿಲ್ಲ ಸರ್, ಗೊತ್ತಿಲ್ಲ. ನಾನೇನು ಶಾಸ್ತ್ರ ಹೇಳ್ತೀನಿ ಸರ್? ಯಾವುದೋ ನಮ್ಮ ಮಠಕ್ಕೆ ಹೋಗಿ ಕೇಳಿ ಅವ್ರು ಹೇಳ್ತಾರೆ ಶಾಸ್ತ್ರ. ಥ್ಯಾಂಕ್ ಯು.